ನಮ್ಮ ಸಂಪ್ರದಾಯದ ಅಡುಗೆಗಳಲ್ಲಿ ತಂಬುಳಿಗೆ ವಿಶೇಷವಾದ ಸ್ಥಾನವಿದೆ. ಕಾರಣ ಏನಪ್ಪ ಅಂದರೆ ತಂಬುಳಿಯಲ್ಲಿರೋ ವಿಶೇಷವಾದ ರುಚಿ. ಬಿಸಿ ಬಿಸಿ ಅನ್ನಕ್ಕೆ ತಂಬುಳಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂತಾಯಿದ್ರೆ ಆಹಾ, ಏನು ರುಚಿ ಅಂತೀರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ರುಚಿಯಾದ ತಂಬುಳಿಯನ್ನು ಮಾಡೋದು ತುಂಬಾ ಸುಲಭ. ನಾನಿಲ್ಲಿ ಇವತ್ತು ಪಾಲಕ್, ಮೆಂತ್ಯ, ಸಬ್ಸಿಗೆ ಈ 3 ಸೊಪ್ಪುಗಳನ್ನು ಬಳಸ್ಕೊಂಡು ತಂಬುಳಿ ಮಾಡ್ತಾಯಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಒಂದು ಚಿಕ್ಕ ಬಟ್ಲು ತೊಗರಿಬೇಳೆ, ಒಂದು 1/4 ಬಟ್ಲಷ್ಟು ಹೆಸರು ಬೇಳೆನ ನಾನಿಲ್ಲಿ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿದ ಸೊಪ್ಪುಗಳನ್ನೆಲ್ಲ ನಾನಿದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಬೇಳೆ, ಹೆಸರುಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಕೂಡ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊಪ್ಪನ್ನು ಬೇಯಿಸ್ಕೋಬೇಕು. ನೀವು ಎಷ್ಟೇ ದುಬಾರಿಯ ಹೋಟೆಲ್ಗಳಿಗೆ ಹೋಗಿ ದುಬಾರಿಯಾದಂತಹ ರುಚಿಯಾದ ಊಟವನ್ನು ತಿಂದಿರಬಹುದು. ಆದರೆ ಈ ತಂಬುಳಿಯ ರುಚಿ ಮುಂದೆ ಅದೆಲ್ಲ ಸೊನ್ನೆ ಆಗಿಬಿಡುತ್ತೆ. ತಂಬುಳಿಗೆ ಉಪಯೋಗಿಸೋ ಸೊಪ್ಪುಗಳು ತುಂಬಾ ವಿಶೇಷ. ಅದರಲ್ಲಿ ಔಷಧೀಯ ಅಂಶಗಳು, ಪೋಷಕಾಂಶಗಳು ಅಷ್ಟೇ ಅಲ್ಲದೆ ಅವುಗಳಿಂದ ಸಿಗೋ ವಿಶೇಷವಾದ ರುಚಿ ಈ ಊಟದ ಜೊತೆ ನಮ್ಮನ್ನು ಕಟ್ಟಿ ಹಾಕೋ ಹಾಗೆ ಮಾಡಿಬಿಡುತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ, ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ಕೆಲವು ಮಕ್ಕಳು ಎಷ್ಟೇ ತಿಂದರೂ ಕೂಡ ಅವರಿಗೆ ರಕ್ತಹೀನತೆ ಅನ್ನೋದು ಕಾಡ್ತಾ ಇರುತ್ತೆ. ಅಂತಹ ಮಕ್ಕಳಿಗೆ ಈ ಸೊಪ್ಪಿನ ತಂಬುಳಿಯನ್ನು ಮಾಡಿ ತಿನ್ನಿಸೋದ್ರಿಂದ ರಕ್ತಹೀನತೆ ಕೂಡ ಕಡಿಮೆ ಆಗುತ್ತೆ. ಬೆಂದ ಸೊಪ್ಪಿನ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಸೇರಿಸಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಸೊಪ್ಪುಗಳು ನಮಗೆ ನೈಸರ್ಗಿಕವಾಗಿ ಸಿಕ್ಕಿರೋ ಒಂದು ವರ. ಎಲ್ಲ ಸೊಪ್ಪುಗಳಲ್ಲೂ ಕೂಡ ಒಂದಲ್ಲ ಒಂದು ಔಷಧೀಯ ಅಂಶ ಇದ್ದೇ ಇರುತ್ತೆ. ಹಾಗಾಗಿಯೇ ನಾವು ನಮ್ಮ ಅಡಿಗೆಯಲ್ಲಿ ನಿಯಮಿತವಾಗಿ ಸೊಪ್ಪುಗಳನ್ನು ಪ್ರತಿದಿನ ಬಳಸಲೇಬೇಕು. ಈಗ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡು ಈ ರುಬ್ಬಿದ ಮಿಶ್ರಣವನ್ನು ಸೇರಿಸ್ಕೊಂಡ್ರೆ ಆಯಿತು. ಅಷ್ಟೇ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ 5 ನಿಮಿಷ ತಂಬುಳಿನ ಬೇಯಿಸಿ ಬಿಸಿ ಬಿಸಿ ಅನ್ನದ ಜೊತೆ ಬಡಿಸಿ ತಿಂತಾಯಿದ್ರೆ ಆಹಾ, ಬಾಯಿ ಚಪ್ಪರಿಸ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿದ್ರಲ್ಲ ನಮ್ಮ ಮನೆಯ ತಂಬುಳಿ ಹೇಗಿತ್ತು ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಶುಚಿಯಾಗಿ ಮಾಡಿ, ರುಚಿಯಾಗಿ ತಿನ್ನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.